ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ವಿಚಾರ ಬೆಳಕಿಗೆ. ಮೂಲ ಬೆಲೆಗಿಂತ ಕಡಿಮೆಗೆ ಕೊಚ್ಚಿಯಲ್ಲಿ 156 ಫ್ಲಾಟ್ಗಳ ಮಾರಾಟ. ಸರ್ಕಾರಕ್ಕೆ ತೆರಿಗೆ ವಂಚಿಸಿದ ಆರೋಪ. ಇದರಿಂದಲೇ ಬೆನ್ನು ಬಿದ್ದಿತ್ತ ಐಟಿ. ಆತ್ಮಹತ್ಯೆಗೂ ಮೊದಲು 9 ಪುಟಗಳ ಡೆತ್ ನೋಟ್, ಹಲವರ ಹೆಸರುಗಳನ್ನ ಉಲ್ಲೇಖಿಸಿರುವ ಸಿಜೆ ರಾಯ್. ಪ್ರಮುಖ ರಾಜಕಾರಣಿಗಳಿಗೂ ನೋಟಿಸ್ ಕೊಟ್ಟು ಎಸ್ಐಟಿ ವಿಚಾರಣೆ ಸಾಧ್ಯತೆ. ಎಫ್ಎಸ್ಎಲ್ ತಜ್ಞರಿಂದಾನೂ ಮಾಹಿತಿ ಪಡೆದ ಎಸ್ಐಟಿ. ಕಚೇರಿಯ ಲಾಕರ್, ಹೋಟೆಲ್ ರೂಮ್ನಲ್ಲೂ ಪರಿಶೀಲನೆ. ರಾಯ್ ಕುಟುಂಬಸ್ಥರಿಂದಾನೂ ಹೇಳಿಕೆ ದಾಖಲಿಸಲಿರೋ ಅಧಿಕಾರಿಗಳು. ಕನಕೋತ್ಸವದಲ್ಲಿ ಡಿಸಿಎಂ ಪುತ್ರಿ ಆಕ್ಟಿವ್. ರಾಜಕೀಯಕ್ಕೆ ಬರ್ತಾರ ಐಶ್ವರ್ಯ ಡಿಕೆ ಶಿವಕುಮಾರ್. ತಂದೆ ಪ್ರತಿನಿಧಿಸೋ ಕನಕಪುರದಿಂದಾನೇ ಸ್ಪರ್ಧಿಸ್ತಾರೆ ಅನ್ನುವಂಥ ಚರ್ಚೆ ಶುರು. ಮುಂದಿನ ಚುನಾವಣೆಯು ನಿಮ್ಮ ನೇತೃತ್ವದಲ್ಲಿ ನಡೆಯಲಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಅಭಯ. ನಿತಿನ್ ನವೀನ್ ಸ್ಪಷ್ಟ ಸಂದೇಶ ರವಾನೆ. ದಾವಣಗೆರೆ ಸಿಪಿಐ ಇಬ್ಬರು ಪೊಲೀಸರ ಮೇಲೆ ಹಲ್ಲೆ ಕೇಸ್. ದಾಳಿ ಮಾಡಿದ ಕಾಂಗ್ರೆಸ್ ಮುಖಂಡನ ಇಬ್ಬರು ಪುತ್ರರು ನಾಪತ್ತೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು. ಮಕ್ಕಳು ಪರಾರಿಯಾಗೋಕೆ ಕೈ ಮುಖಂಡ ಆಯೂಬ್ ಪೈಲ್ವಾನ್ ಸಹಾಯ. ವಶಕ್ಕೆ ಪಡೆದು ಪೊಲೀಸರ ವಿಚಾರಣೆ. ಹಮ್ಜಾ ಮತ್ತು ಹುಸೇನ್ಗಾಗಿ ಇನ್ನೂ ಮುಂದುವರೆದ ಹುಡುಕಾಟ. ಜಲಮಂಡಳಿ ಕಾಮಗಾರಿ ಎಡವಟ್ಟಿಗೆ ಕಾಂಕ್ರೀಟ್ ಚೇಂಬರ್ನಲ್ಲಿ ಬಿದ್ದು ಬಾಲಕ ಬಲಿ. 3 ದಿನಗಳಿಂದ ನಾಪತ್ತೆಯಾಗಿದ್ದ ಪ್ರೀತಂಗಾಗಿ ಹುಡುಕ್ತಾ ಇದ್ದ ಕುಟುಂಬ. ನಮಗೂ ಮಾಹಿತಿ ಇರಲಿಲ್ಲ, ತನಿಖೆ ಮಾಡ್ತೀವಿ ಅಂತಿದೆ ಜಲಮಂಡಳಿ. ಚೇಂಬರ್ ಕ್ಲೋಸ್ ಮಾಡಿದ್ರೆ ಹೀಗಾಗ್ತಿರ್ಲಿಲ್ಲ. ಕನಕಪುರ ಉತ್ಸವದಿಂದಾಗಿ ಪೊಲೀಸರು ಯಾರೂ ಇರಲಿಲ್ಲ, ಕಂಪ್ಲೇಂಟ್ ಕೊಟ್ಟರೂ ಬಂದಿರಲಿಲ್ಲ ಅಂತ ಹೇಳಿ ಮೃತ ಪ್ರೀತಂ ಪೋಷಕರ ಆರೋಪ. ಗಾಳಿಪಟದ ದಾರದಿಂದ ಕಟ್ಟಾಯಿತು ಕಾಲು. ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದ್ದ ಪಾದಚಾರಿಯ ಗೋಳು. ಅವಘಡದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿದ ದರೋಡೆ. ಲಾಂಗ್ನಿಂದ ಹಲ್ಲೆ ಮಾಡಿ ಬೈಕ್ ಸಮೇತ 31,38,000 ದೋಚಿದ ಗ್ಯಾಂಗ್. ಬನ್ನೇರುಘಟ್ಟ ಠಾಣೆಯಲ್ಲಿ ಕೇಸ್ ದಾಖಲು. ಪ್ರತಿದಿನ ಪಕ್ಕದ ಮನೆ ಬಾಡಿಗೆದಾರರ ಜೊತೆ ಅಂಕಲ್ ಆಂಟಿ ಕೆರೆಕ್. ಒಂದಲ್ಲ ಒಂದು ವಿಚಾರಕ್ಕೆ ಜಗಳವಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಬನಶಂಕರಿ ಬನಗಿರಿ ನಗರದಲ್ಲಿರುವಂತಹ ಐಟಿ ಉದ್ಯೋಗಿಗಳು ಸುಸ್ತು. ಸೈಯದ್ ಅಲಿ ಎಂಬಾತನಿಗೆ ಆಸ್ಪತ್ರೆಗೆ ನುಗ್ಗಿ ಹಾಕಿದ್ರು ಚಾಕು. ಗಾಂಜಾ ಕೊಡದ ಕಾರಣಕ್ಕೆ ಸ್ಕೆಚ್ ಹಾಕಿದ್ರ ಗೆಳೆಯರು. ಹುಬ್ಬಳ್ಳಿಯ ಇಬ್ರಾಹಿಂಪುರ ಓಣಿಯಲ್ಲಿ ನಡೆದಂಥ ಇರಿತ ಕೇಸ್ನಲ್ಲಿ ಹಲವು ಅನುಮಾನ. ರಾಕೆಟ್ನಂತೆ ಮೇಲೆ ಎತ್ತಾ ಇದ್ದಂಥ ಚಿನ್ನ ಬೆಳ್ಳಿ ದರಗಳು ಈಗ ಇಳಿಕೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,153 ರೂಪಾಯಿಗೆ ಇಳಿಕೆ. ಪ್ರತಿ ಕೆಜಿಗೆ 3 ಲಕ್ಷ ರೂಪಾಯಿಗೆ ಇಳಿಕೆ ಕಂಡ ಬೆಳ್ಳಿ ದರ. ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 18 ಕೋಟಿ ಚಿನ್ನಾಭರಣ ಕನ್ನ ಕೇಸಲ್ಲಿ ಮತ್ತಷ್ಟು ರಹಸ್ಯ ರಿವೀಲ್. ಮಹಾರಾಷ್ಟ್ರದಲ್ಲಿ ಚಿನ್ನ ಕದ್ದ 2 ತಿಂಗಳಲ್ಲಿ ಮತ್ತೆ ಕಳ್ಳತನ. ಬೆಂಗಳೂರು ಮಾದರಿಯಲ್ಲಿ ಅಲ್ಲಿಯೂ ಕೈ ಚಳಕ. ಪ್ರಕರಣ ದಾಖಲು. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ನೋಂದಣಿ ಆರೋಪ. ಥಣಿಸಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ಆಡಳಿತಾಧಿಕಾರಿ ಮೇಲೆ ಎಫ್ಐಆರ್. ಕೊತ್ತನೂರು ಠಾಣೆಯಲ್ಲಿ ಪ್ರಕರಣ ದಾಖಲು. ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಹಸಿರು ನಿಶಾನೆ ಬೆನ್ನಲ್ಲೇ ಸಿಟ್ಟು. ಸುಪ್ರೀಂ ಕೋರ್ಟ್ ಕದ ತಟ್ಟೋಕೆ ಮುಂದಾದ ಆಟೋ ಸಂಘಟನೆ. ಸಾರಿಗೆ ಇಲಾಖೆಯ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೂ ಪ್ಲಾನ್.
ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದ ಸುಗಮ ಸಂಚಾರಕ್ಕೆ ಅಡ್ಡಿ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಕಿರಿಕಿರಿ ತಪ್ಪಿಸೋಕೆ ಜಿಬಿಎ ಟ್ರಾಫಿಕ್ ಪೊಲೀಸರು ಸಜ್ಜು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ. ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಇತಿಹಾಸ ಇರೋ ಲಕ್ಷಾಂತರ ಮರಗಳಿಗೆ ಕೊಡಲಿ. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಹಸಿರು ನಾಶ. T20 ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗ್ತೀವಿ. ಫೆಬ್ರವರಿ 15ರಂದು ಭಾರತದ ವಿರುದ್ಧ ಪಂದ್ಯ ಆಡಲ್ಲ ಎಂದ ಪಾಕಿಸ್ತಾನ. ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಐಸಿಸಿ ಎಚ್ಚರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.